ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಭಾರತವು ಒಂದು. ಚಿನ್ನದಕ್ಕಿ ಎಂದು ಕರೆಯಲ್ಪಡುತ್ತಿದ್ದ ಈ ದೇಶದ ಸಂಪತ್ತಿನ ಬಗ್ಗೆ ಯುರೋಪಿನ ರಾಜರು, ವ್ಯಾಪಾರಿಗಳು ಮತ್ತು ಸಾಹಸಿಗಳು ಕನಸು ಕಾಣುತ್ತಿದ್ದರು. ಭಾರತದ ಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ರೇಷ್ಮೆ, ಹತ್ತಿಯ ಬಟ್ಟೆಗಳು, ನೀಲಿ ಬಣ್ಣದ ಇಂಡಿಗೋ, ಅಮೂಲ್ಯ ರತ್ನಗಳು ಇವೆಲ್ಲವೂ ಯುರೋಪಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಗೆ ಮಾರಾಟವಾಗುತ್ತಿತ್ತು. ಆದರೆ ಈ ಸಂಪತ್ತಿನ ಹುಡುಕಾಟದಲ್ಲಿ ಭಾರತಕ್ಕೆ ಬಂದ ಯುರೋಪಿಯನ್ನರು ಕೇವಲ ವ್ಯಾಪಾರಿಗಳಾಗಿಯೇ ಉಳಿದರ ಅಥವಾ ವ್ಯಾಪಾರವನ್ನು ನೆಪ ಮಾಡಿಕೊಂಡು ಭಾರತದ ರಾಜಕೀಯದಲ್ಲೇ ಪ್ರವೇಶಿಸಿ ಕೊನೆಗೆ ಆ ದೇಶದ ಮೇಲೆ ಆಳ್ವಿಕೆ ನಡೆಸಿದರು. ಒಂದು ವ್ಯಾಪಾರದ ಕಂಪನಿ ಹೇಗೆ ವಿಶ್ವದ ಅತಿದೊಡ್ಡ ಸಾಮ್ರಾಜ್ಯಗಳನ್ನು ನಿರ್ಮಿಸಿತು? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ನಾವು ಸುಮಾರು 500 ವರ್ಷಗಳ ಹಿಂದೆ ಪ್ರಯಾಣಿಸಬೇಕಿದೆ. ಇಂದು ವಿಮಾನದಲ್ಲಿ ಕೆಲವೇ ಗಂಟೆಗಳಲ್ಲಿ ಯುರೋಪಿನಿಂದ ಭಾರತಕ್ಕೆ ತಲುಪಬಹುದು. ಆದರೆ 15ನೇ ಶತಮಾನದಲ್ಲಿ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿತ್ತು. ಆ ಸಮಯದಲ್ಲಿ ಯುರೋಪಿನ ಜನರಿಗೆ ಭಾರತದ ವಸ್ತುಗಳ ಮೇಲಿದ್ದ ಆಸಕ್ತಿ ಅಪಾರವಾಗಿತ್ತು. ಆದರೆ ಭಾರತಕ್ಕೆ ನೇರ ಸಮುದ್ರ ಮಾರ್ಗ ಇರಲಿಲ್ಲ. ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರ ಅರಬ್ ವ್ಯಾಪಾರಿಗಳು, ಮಧ್ಯ ಏಷ್ಯಾದ ವ್ಯಾಪಾರ ಮಾರ್ಗಗಳು ಮತ್ತು ಕಾನ್ಸ್ಟಾಂಟಿನೋಪಲ್ ಮೂಲಕ ನಡೆಯುತ್ತಿತ್ತು. ಯುರೋಪಿನ ವ್ಯಾಪಾರವನ್ನು ಮುಖ್ಯವಾಗಿ ಇಟಲಿಯ ವೆನಿಸ್ ಮತ್ತು ಜಿನೋವಾ ನಗರಗಳ ವ್ಯಾಪಾರಿಗಳು ನಿಯಂತ್ರಿಸುತ್ತಿದ್ದರು. ಅವರು ಭಾರತದಿಂದ ಸರಕುಗಳನ್ನು ಖರೀದಿಸಿ ಯುರೋಪಿನ ಉಳಿದ ರಾಷ್ಟ್ರಗಳಿಗೆ ಹೆಚ್ಚಿನ ಬೆಲೆಗೆ ಮಾರುತ್ತಿದ್ದರು. ಎಲ್ಲವೂ ಸುಗಮವಾಗಿಯೇ ಸಾಗುತ್ತಿತ್ತು. ಆದರೆ 1453ರಲ್ಲಿ ಒಂದು ಘಟನೆ ಜಗತ್ತಿನ ಇತಿಹಾಸವನ್ನೇ ಬದಲಿಸಿತು. 1453ರಲ್ಲಿ ಒಟ್ಟೋಮನ್ ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು, ಇಂದಿನ ಟರ್ಕಿಯ ಇಸ್ತಾನ್ಬುಲ್. ಇದರೊಂದಿಗೆ ಯುರೋಪ್ ಮತ್ತು ಏಷ್ಯಾದ ಸಂಪರ್ಕಿಸುವ ಪ್ರಮುಖ ವ್ಯಾಪಾರ ಮಾರ್ಗಗಳು ಒಟ್ಟೋಮನ್ ಸಾಮ್ರಾಜ್ಯದ ನಿಯಂತ್ರಣಕ್ಕೆ ಬಂದವು. ವ್ಯಾಪಾರ ದುಬಾರಿಯಾಯಿತು, ಹೊಸ ತೆರಿಗೆಗಳು ವಿಧಿಸಲ್ಪಟ್ಟವು. ಯುರೋಪಿನ ರಾಷ್ಟ್ರಗಳಿಗೆ ಈಗ ಭಾರತವನ್ನು ತಲುಪಲು ಹೊಸ ಮಾರ್ಗ ಅಗತ್ಯವಿತ್ತು. ಹೀಗೆ ಆರಂಭವಾಯಿತು ಇತಿಹಾಸದ ಅತ್ಯಂತ ದೊಡ್ಡ ಸಮುದ್ರದ ಅನ್ವೇಷಣೆ. ಈ ಸಾಹಸಕ್ಕೆ ಮೊದಲಾಗಿ ಮುಂದಾದ ರಾಷ್ಟ್ರಗಳು ಪೋರ್ಚುಗಲ್ ಮತ್ತು ಸ್ಪೇನ್. ಆ ಸಮಯದಲ್ಲಿ ಸಮುದ್ರಯಾನ ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿತ್ತು. ಮ್ಯಾರಿನರ್ ಕಾಂಪಸ್, ಸುಧಾರಿತ ನೌಕೆಗಳು, ಹೊಸ ನಕ್ಷೆಗಳು ಇವೆಲ್ಲವೂ ಈ ಸಾಹಸಕ್ಕೆ ಹೊಸ ಶಕ್ತಿ ನೀಡಿದವು. 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಭಾರತವನ್ನು ಹುಡುಕಲು ಹೊರಟ. ಆದರೆ ಭಾರತದ ಬದಲು ಅಮೆರಿಕವನ್ನು ಕಂಡುಹಿಡಿದ. ಆದರೂ ಭಾರತಕ್ಕೆ ಹೋಗುವ ಹುಡುಕಾಟ ನಿಲ್ಲಲಿಲ್ಲ. ಕೊನೆಗೆ 1498ರಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮಾ ಆಫ್ರಿಕಾದ ದಕ್ಷಿಣ ತುದಿಯ ಕೇಪ್ ಆಫ್ ಗುಡ್ ಹೋಪ್ ಸುತ್ತಿ ಕೇರಳದ ಕ್ಯಾಲಿಕಟ್ಗೆ ತಲುಪಿದ. ಇದು ಕೇವಲ ಒಬ್ಬ ನಾವಿಕನ ಸಾಧನೆಯಲ್ಲ, ಇದು ವಿಶ್ವದ ವ್ಯಾಪಾರದ ಇತಿಹಾಸವನ್ನು ಬದಲಿಸಿದ ಕ್ಷಣ. ಕ್ಯಾಲಿಕಟ್ನ ಆಡಳಿತಗಾರ ಜಮೋರಿನ್ ವಾಸ್ಕೋ ಡಿ ಗಾಮರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು, ಏಕೆಂದರೆ ವ್ಯಾಪಾರದಿಂದ ರಾಜ್ಯಕ್ಕೆ ಅಪಾರ ಆದಾಯ ಬರುತ್ತಿತ್ತು. ವಾಸ್ಕೋ ಡಿ ಗಾಮಾ ಭಾರತದಿಂದ ಅಪಾರ ಪ್ರಮಾಣದ ಮಸಾಲೆ ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಯುರೋಪ್ಗೆ ತೆಗೆದುಕೊಂಡು ಹಿಂದಿರುಗಿದ. ಅವುಗಳನ್ನು ಮಾರಾಟ ಮಾಡಿ ತನ್ನ ಸಂಪೂರ್ಣ ಪ್ರಯಾಣದ ವೆಚ್ಚಕ್ಕಿಂತ ಸುಮಾರು 60 ಪಟ್ಟು ಹೆಚ್ಚು ಲಾಭ ಪಡೆದ. ಇದಾದ ನಂತರ ಪೋರ್ಚುಗಲ್ಗೆ ಭಾರತವೇ ವಿಶ್ವದ ಅತ್ಯಂತ ಲಾಭದಾಯಕ ವ್ಯಾಪಾರ ಕೇಂದ್ರ ಎಂಬುದು ಸ್ಪಷ್ಟವಾಯಿತು. ಆದರೆ ಶೀಘ್ರದಲ್ಲೇ ಪರಿಸ್ಥಿತಿ ಬದಲಾಯಿತು. ಕ್ಯಾಲಿಕಟ್ನಲ್ಲಿ ಈಗಾಗಲೇ ಹಲವಾರು ಶತಮಾನಗಳಿಂದ ಅರಬ್ ವ್ಯಾಪಾರಿಗಳು ಪ್ರಭಾವ ಹೊಂದಿದ್ದರು. ಪೋರ್ಚುಗೀಸರು ಈ ವ್ಯಾಪಾರವನ್ನು ತಮ್ಮ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದರು. ಅರಬ್ ವ್ಯಾಪಾರಿಗಳು ಮತ್ತು ಪೋರ್ಚುಗೀಸರ ನಡುವೆ ಸ್ಪರ್ಧೆ ಹೆಚ್ಚಾಯಿತು. 1500ರಲ್ಲಿ ಪೆಡ್ರೋ ಆಲ್ವೆರೆಸ್ ಕಬ್ರಾಲ್ ಭಾರತಕ್ಕೆ ಬಂದಾಗ ಕ್ಯಾಲಿಕಟ್ನಲ್ಲಿ ಘರ್ಷಣೆ ಉಂಟಾಯಿತು. ಪೋರ್ಚುಗೀಸ್ ವ್ಯಾಪಾರ ಕೇಂದ್ರದ ಮೇಲೆ ದಾಳಿ ನಡೆಯಿತು. ಹಲವಾರು ಪೋರ್ಚುಗೀಸರು ಸಾವನ್ನಪ್ಪಿದರು. ಇದಕ್ಕೆ ಪ್ರತೀಕಾರವಾಗಿ ಪೋರ್ಚುಗೀಸರು ಕ್ಯಾಲಿಕಟ್ನ ಬಂದರಿನ ಮೇಲೆ ನೌಕಾದಾಳಿ ನಡೆಸಿದರು. ಆನಂತರ ಜಮೋರಿನ್ ಮತ್ತು ಪೋರ್ಚುಗೀಸರ ನಡುವೆ ಸಂಬಂಧ ಸ್ನೇಹದಿಂದ ಶತ್ರುತ್ವಕ್ಕೆ ತಿರುಗಿತು. ಇದೇ ಸಂಘರ್ಷ ಮುಂದೆ ಹಿಂದೂ ಮಹಾಸಾಗರದ ಮೇಲೆ ಪೋರ್ಚುಗೀಸರ ಪ್ರಾಬಲ್ಯ ಸ್ಥಾಪಿಸುವ ಯುದ್ಧಗಳಿಗೆ ನಾಂದಿ ಹಾಡಿತು. ಆದರೆ ಪೋರ್ಚುಗೀಸರ ಉದ್ದೇಶ ಕೇವಲ ವ್ಯಾಪಾರವಾಗಿರಲಿಲ್ಲ. ಅವರಿಗೆ ಹಿಂದೂ ಮಹಾಸಾಗರದ ಮೇಲೆ ಸಂಪೂರ್ಣ ಹಿಡಿತ ಬೇಕಿತ್ತು. ಅದಕ್ಕಾಗಿ ಅವರು ಕಾರ್ಟಜ್ ಎಂಬ ಸಮುದ್ರದ ಪರವಾನಗಿ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಯಾವ ಹಡಗು ಹಿಂದೂ ಮಹಾಸಾಗರದಲ್ಲಿ ವ್ಯಾಪಾರ ಮಾಡಬೇಕಾದರೂ ಪೋರ್ಚುಗೀಸರ ಅನುಮತಿ ಕಡ್ಡಾಯ. ಪರವಾನಗಿ ಇಲ್ಲದ ಹಡಗುಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿತ್ತು, ಸರಕುಗಳನ್ನು ದೋಚಿಕೊಳ್ಳಲಾಗುತ್ತಿತ್ತು. ಈ ರೀತಿ ವ್ಯಾಪಾರವನ್ನು ರಕ್ಷಿಸುವ ಹೆಸರಲ್ಲಿ ಸಂಪೂರ್ಣ ಸಮುದ್ರ ವ್ಯಾಪಾರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಅವರು ಪ್ರಯತ್ನಿಸಿದರು. 1510ರಲ್ಲಿ ಆಲ್ಫಾನ್ಸೋ ಡಿ ಆಲ್ಬಕ್ವರ್ಕ್ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡ. ಅಲ್ಲಿಂದಲೇ ಭಾರತದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಆರಂಭವಾಯಿತು. ನಂತರ ದಿಯು ದಾಮನ್ ಮತ್ತು ಪಶ್ಚಿಮ ಕರಾವಳಿಯ ಅನೇಕ ಪ್ರಮುಖ ಬಂದರುಗಳು ಅವರ ನಿಯಂತ್ರಣಕ್ಕೆ ಬಂದವು. ಅದರ 16ನೇ ಶತಮಾನದ ಅಂತ್ಯದ ನಂತರ ಪೋರ್ಚುಗೀಸರ ಶಕ್ತಿ ನಿಧಾನವಾಗಿ ಕುಸಿಯತೊಡಗಿತು. 1632ರಲ್ಲಿ ಮುಘಲ್ ಚಕ್ರವರ್ತಿ ಶಹಜಾನ್ ಸೇನಾನಾಯಕ ಖಾಸಿಂ ಖಾನ್ ಹೂಗ್ಲಿಯಲ್ಲಿದ್ದ ಪೋರ್ಚುಗೀಸರ ವಸಹತಿಯನ್ನು ವಶಪಡಿಸಿಕೊಂಡರು. 1661ರಲ್ಲಿ ಪೋರ್ಚುಗಲ್ನ ರಾಜನು ಬಾಂಬೆಯನ್ನು ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ದ್ವಿತೀಯನಿಗೆ ವಿವಾಹದ ವರದಕ್ಷಿಣೆಯಾಗಿ ನೀಡಿದನು.
1739ರಲ್ಲಿ ಮರಾಠರು ವಸಾಯಿಯನ್ನು ಗೆದ್ದರು. ಇದರಿಂದ ಪಶ್ಚಿಮ ಕರಾವಳಿಯಲ್ಲಿದ್ದ ಪೋರ್ಚುಗೀಸರ ಪ್ರಭಾವಕ್ಕೆ ಭಾರಿ ಹೊಡೆತ ಬಿತ್ತು. ಆದರೂ ಗೋವಾದಲ್ಲಿರುವ ದಿಯು ಮತ್ತು ದಾಮನ್ 1961ರವರೆಗೆ ಪೋರ್ಚುಗೀಸರ ಆಡಳಿತದಲ್ಲೇ ಉಳಿದವು. ಇಂದಿಗೂ ಗೋವಾ ಮತ್ತು ಭಾರತದ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದಲ್ಲಿ ಪೋರ್ಚುಗೀಸರ ಸಾಂಸ್ಕೃತಿಕ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಪೋರ್ಚುಗೀಸರು ಕೇವಲ ವ್ಯಾಪಾರ ಮಾಡಲಿಲ್ಲ. ಭಾರತಕ್ಕೆ ಮೆಣಸಿನಕಾಯಿ, ಆಲೂಗೆಡ್ಡೆ, ಟೊಮ್ಯಾಟೊ, ತಂಬಾಕು ಇವುಗಳ ಬೆಳೆಯನ್ನು ಪರಿಚಯಿಸಿದರು. 1556ರಲ್ಲಿ ಭಾರತದ ಮೊದಲ ಮುದ್ರಣ ಯಂತ್ರವನ್ನು ಗೋವಾದಲ್ಲಿ ಸ್ಥಾಪಿಸಿದರು. ಆದರೆ ಅವರ ಶಕ್ತಿ ಶಾಶ್ವತವಾಗಿರಲಿಲ್ಲ. 17ನೇ ಶತಮಾನ ಬಂದಾಗ ಹೊಸ ಯುರೋಪಿಯನ್ ಶಕ್ತಿಗಳು ಭಾರತಕ್ಕೆ ಪ್ರವೇಶಿಸಿದವು. ಯುರೋಪಿನ ನೆದರ್ಲ್ಯಾಂಡ್ಸ್ ದೇಶದ ಜನರನ್ನು ಡಚ್ ಎಂದು ಕರೆಯಲಾಗುತ್ತದೆ. 1602ರಲ್ಲಿ ಡಚ್ ಸರ್ಕಾರದ ಚಾರ್ಟರ್ ಮೂಲಕ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಈ ಕಂಪನಿಗೆ ಭಾರತ ಸೇರಿದಂತೆ ಪೂರ್ವದ ದೇಶಗಳೊಂದಿಗೆ ವ್ಯಾಪಾರ ಮಾಡುವುದಷ್ಟೇ ಅಲ್ಲ, ಯುದ್ಧ ನಡೆಸುವ, ಕೋಟೆಗಳನ್ನು ನಿರ್ಮಿಸುವ ಹಾಗೂ ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಅಧಿಕಾರವನ್ನು ಡಚ್ ಸರ್ಕಾರ ನೀಡಿತು. ಭಾರತಕ್ಕೆ ಬಂದ ನಂತರ ಡಚ್ ವ್ಯಾಪಾರಿಗಳು ಪೋರ್ಚುಗೀಸರ ಏಕಸಾಮ್ಯವನ್ನು ಮುರಿದು ಭಾರತೀಯ ಮಹಾಸಾಗರದ ಮಸಾಲ ವ್ಯಾಪಾರದಲ್ಲಿ ತಮ್ಮ ಪ್ರಭಾವವನ್ನು ಸ್ಥಾಪಿಸಲು ಆರಂಭಿಸಿದರು. ಡಚ್ಚರು ಭಾರತದಲ್ಲಿನ ತಮ್ಮ ಮೊದಲ ವ್ಯಾಪಾರ ಕೇಂದ್ರವನ್ನು 1605ರಲ್ಲಿ ಆಂಧ್ರಪ್ರದೇಶದ ಮಚಲಿಪಟ್ಟಣದಲ್ಲಿ ಸ್ಥಾಪಿಸಿದರು. ನಂತರ ಡಚ್ಚರು ಸೂರತ್, ಪುಲಿಕ್ಯಾಟ್, ನಾಗಪಟ್ಟಣಂ, ಕಾಸಿಂ ಬಜಾರ್, ಬಾಲಸೋರ್, ಪಾಟ್ನಾ ಸೇರಿದಂತೆ ಭಾರತದ ಅನೇಕ ಪ್ರಮುಖ ಸ್ಥಳಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಿದರು. 17ನೇ ಶತಮಾನದಲ್ಲಿ ಭಾರತದ ಮಸಾಲೆ ವ್ಯಾಪಾರದ ಮೇಲೆ ಡಚ್ಚರು ಬಹುತೇಕ ಏಕಸಾಮ್ಯ ಸಾಧಿಸುವಲ್ಲಿ ಯಶಸ್ವಿಯಾದರು. ಆದರೆ ಇನ್ನೊಂದು ಶಕ್ತಿ ಭಾರತಕ್ಕೆ ಕಾಲಿಟ್ಟಿತು. ಅದೇ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. 1600 ಡಿಸೆಂಬರ್ 31ರಂದು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ I ಇಂಗ್ಲೆಂಡ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸುವ ವಿಶೇಷ ಹಕ್ಕು ನೀಡಿದರು. ಇದು ಸಾಮಾನ್ಯ ವ್ಯಾಪಾರ ಸಂಸ್ಥೆಯಲ್ಲ, ಮುಂದಿನ 200 ವರ್ಷಗಳು ಭಾರತದ ಭವಿಷ್ಯವನ್ನು ಬದಲಿಸುವ ಸಂಸ್ಥೆಯಾಗಿತ್ತು. 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸನ್ ಮುಘಲ್ ಚಕ್ರವರ್ತಿ ಜಹಾಂಗೀರ್ ಅರಮನೆಗೆ ಬಂದ. ಆರಂಭದಲ್ಲಿ ಯಶಸ್ಸು ಸಿಗಲಿಲ್ಲ. ಆದರೆ 1612ರಲ್ಲಿ ಸೂರತ್ ಸಮೀಪ ನಡೆದ ಸ್ವಾಲಿ ಸಮುದ್ರದ ಯುದ್ಧದಲ್ಲಿ ಇಂಗ್ಲಿಷರು ಪೋರ್ಚುಗೀಸರನ್ನೇ ಸೋಲಿಸಿದರು. ಇದರಿಂದ ಜಹಾಂಗೀರ್ ಅವರಿಗೆ ಇಂಗ್ಲಿಷರ ಶಕ್ತಿ ಗೊತ್ತಾಯಿತು. 1613ರಲ್ಲಿ ಸೂರತ್ನಲ್ಲಿ ಮೊದಲ ಇಂಗ್ಲಿಷ್ ಕಾರ್ಖಾನೆ ಸ್ಥಾಪನೆಯಾಯಿತು. ನಂತರ ಸರ್ ಥಾಮಸ್ ರೋ ಜಹಾಂಗೀರ್ನಿಂದ ವ್ಯಾಪಾರಕ್ಕೆ ವಿಶೇಷ ಅನುಮತಿ ಪಡೆದರು. ಅಲ್ಲಿಂದ ಮದ್ರಾಸ್, ಬಾಂಬೆ, ಕಲ್ಕತ್ತಾ, ಫೋರ್ಟ್ ಸೇಂಟ್ ಜಾರ್ಜ್, ಫೋರ್ಟ್ ವಿಲಿಯಂ ಒಂದರ ಹಿಂದೆ ಒಂದಾಗಿ ಸ್ಥಾಪನೆಯಾಗತೊಡಗಿದವು. ಮೊದಲು ವ್ಯಾಪಾರ, ನಂತರ ಕೋಟೆಗಳು, ಕೊನೆಗೆ ಆಡಳಿತ. ಇಂಗ್ಲಿಷರ ಯೋಜನೆ ನಿಧಾನವಾದರೂ ಅತ್ಯಂತ ಅಪಾಯಕಾರಿಯಾಗಿತ್ತು. ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲಿ ಡೆನ್ಮಾರ್ಕ್ ಕೂಡ ಒಂದು. 1616ರಲ್ಲಿ ಸ್ಥಾಪನೆಯಾದ ಡ್ಯಾನಿಷ್ ಈಸ್ಟ್ ಇಂಡಿಯಾ ಕಂಪನಿ ತಮಿಳುನಾಡಿನ ತ್ರಾಂಕೆಬಾರ್ ಮತ್ತು ಬಂಗಾಳದ ಸೇರಂಪುರದಲ್ಲಿ ತನ್ನ ವ್ಯಾಪಾರದ ಕೇಂದ್ರಗಳನ್ನು ಸ್ಥಾಪಿಸಿತು. ಆದರೆ ಇವರು ಭಾರತದಲ್ಲಿ ಹೆಚ್ಚಿನ ಯಶಸ್ಸು ಪಡೆಯಲಿಲ್ಲ. ಕೊನೆಗೆ ತಮ್ಮ ಎಲ್ಲ ವಾಸಹೂತಗಳನ್ನು ಬ್ರಿಟಿಷರಿಗೆ ಮಾರಾಟ ಮಾಡಿ ಭಾರತವನ್ನು ತೊರೆದರು. ಇದರ ನಂತರ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಕಾಲಿಟ್ಟಿತು. ಸೂರತ್, ಪಾಂಡಿಚೇರಿ, ಚಂದ್ರನಗರ, ಮಾಹೆ, ಕರೈಕಾಲ್ ಇವುಗಳು ಫ್ರೆಂಚರ ಪ್ರಮುಖ ಕೇಂದ್ರಗಳಾದವು. ನಂತರ ಫ್ರೆಂಚ್ ಮತ್ತು ಇಂಗ್ಲಿಷರ ನಡುವೆ ನಡೆದ ಕಾರ್ನಾಟಿಕ್ ಯುದ್ಧಗಳು ಭಾರತದ ಭವಿಷ್ಯವನ್ನು ನಿರ್ಧರಿಸುವ ಯುದ್ಧಗಳಾಗಿ ಮಾರ್ಪಟ್ಟವು. ಭಾರತಕ್ಕೆ ಬಂದ ಯುರೋಪಿಯನ್ ಶಕ್ತಿಗಳ ಉದ್ದೇಶ ಆರಂಭದಲ್ಲಿ ವ್ಯಾಪಾರವಾಗಿತ್ತು. ಆದರೆ ವ್ಯಾಪಾರ ನಿಧಾನವಾಗಿ ಅಧಿಕಾರದ ಆಸೆಗೆ ಬದಲಾಯಿತು. ಅಧಿಕಾರ ಯುದ್ಧಕ್ಕೆ ಕಾರಣವಾಯಿತು. ಯುದ್ಧ ಸಾಮ್ರಾಜ್ಯ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿತು. ಪೋರ್ಚುಗೀಸರು, ಡಚ್, ಫ್ರೆಂಚ್, ಡ್ಯಾನಿಷ್ ಎಲ್ಲರೂ ಭಾರತದಲ್ಲಿ ತಮ್ಮ ಅದೃಷ್ಟ ಪರೀಕ್ಷಿಸಿದರು. ಆದರೆ ಕೊನೆಯಲ್ಲಿ ಗೆದ್ದಿದ್ದು ಒಂದೇ ಒಂದು ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಒಂದು ಸಾಮಾನ್ಯ ವ್ಯಾಪಾರ ಕಂಪನಿ ಭಾರತದಂತಹ ಮಹಾನ್ ನಾಗರಿಕತೆಯನ್ನು ಹೇಗೆ ತನ್ನ ಅಧೀನಕ್ಕೆ ತೆಗೆದುಕೊಂಡಿತು. ಪ್ಲಾಸಿ ಯುದ್ಧ, ಬಕ್ಸರ್ ಯುದ್ಧ, ದಿವಾನಿ ಹಕ್ಕು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ಉದಯ. ಈ ರೋಚಕ ಕಥೆಯನ್ನು ನಮ್ಮ ಮುಂದಿನ ಭಾಗದಲ್ಲಿ ನೋಡೋಣ.